ಏನಾಗುತ್ತೆ, ಮೀನುಗಳೆಲ್ಲ ಕೆಳಗಡೆ ಬಿದ್ದು ಒತ್ತಾಡೋ ರೀತಿಯಲ್ಲಿ ದೇವ್ರು ಏನು ಮಾಡಿದ್ರು, ಆಕಾಶಕ್ಕೆ ಒಡೆದು ನೀರನ್ನ ಸುರಿಸಿದ್ರು. ಮೀನು ನೀರೊಳಗಡೆ ಇದ್ದರೆ ಜೀವ ಇರುತ್ತೆ, ಆದರೆ ಈ ಮನುಷ್ಯ ಪ್ರಾಣಿ ನೀರೊಳಗಡೆ ಇದ್ದರೆ ಜೀವ ಇರಲ್ಲ. ಏನು ಮಾಡಿದ್ರು, ಆಕಾಶದಿಂದ ನೀರು ಸುರಿಸಿ ಎಲ್ಲರನ್ನ ಸರ್ವನಾಶ ಮಾಡಿದ್ರು. ಮೀನು ಹೇಗೆ ನೀರು ಒಳಗಡೆಯಿಂದ ಆಚೆ ಕಡೆ ಬಂದಾಗ ಬಿಲಿ ವಿಲಿ ಅಂತ ಒದ್ದಾಡಿ ಸಾಯ್ತೋ, ಜನಗಳಿಗೆ ನೀರು ಸುರಿಸಿ ವಿಲಿ ವಿಲಿ ಅಂತ ಒದ್ದಾಡೋ ಥರ ಸರ್ವನಾಶ ಮಾಡಿದ್ರು ದೇವರು. ಏಂತಕ್ಕೆ ದೇವರು ನಮ್ಗೆ ಈ ಜನ್ಮ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಕಾದ್ರೆ ಬಹಳ ಪ್ರಾಮುಖ್ಯ. ಕೆಲವ್ರು ಏನಂತಾರೆ ಅಂದರೆ, ಜನ್ಮದಲ್ಲಿ ನಾನು ಏನು ತಪ್ಪು ಮಾಡಿದ್ದೀನೋ ಸಹೋದರನೇ. ಫ್ರೆಂಡ್ಸ್ಗಳು ಬಹಳ ಮಾತಾಡ್ತಾ ಇರ್ತಾರೆ, ಕುಡ್ಕೊಂಡು ಬಾರ್ಗಳಲ್ಲೋ ಮತ್ತೊಂದು ಕಡೆನೋ ಮಾತಾಡ್ತಾ ಇರ್ತಾರೆ. ನಾನು ಏನು ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೀನೋ, ಯಾರಿಗೆ ಅನ್ಯಾಯ ಮಾಡಿದ್ದೀನೋ, ನನಗೆ ಈ ಜನ್ಮದಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ನನಗೆ ಕುಡುಕು ತಂದಿಂದ ಬಿಡುಗಡೆ ಆಯ್ತಲ್ಲ, ನನ್ನ ಜೋಬಲ್ಲಿ ಹಣ ಉಳಿತಾ ಇಲ್ಲ, ಮನೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ನಾನು ಕೇಳೋದೊಂದು ಪ್ರಶ್ನೆ, ನೀನು ಜನ್ಮದಲ್ಲಿ ಏನಾಗಿದ್ದೋ ಪಾಪ ಮಾಡಿದ್ದೆ ಅಂತ ನಿನಗೆ ಗೊತ್ತಾ? ಓಕೆ, ಗೊತ್ತು ಅಂತ ತಿಳ್ಕೊಂಡಿದ್ಯಲ್ಲ, ನೀನು ಪಶ್ಚಾತ್ತಾಪ ಪಟ್ಟಿದ್ಯಾ, ಒಳ್ಳೇದು. ಹೋಗ್ಲಿ, ಈ ಜನ್ಮದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಒಳ್ಳೇದೇನಾದರೂ ಮಾಡ್ತಾ ಇದೆಯಾ, ತಂದೆ ತಾಯಿನ ಸನ್ಮಾನಿಸ್ತಾ ಇದೆಯಾ, ಸುಳ್ಳು ಹೇಳ್ತಾ ಇಲ್ವಾ, ಕಳ್ತನ ಮಾಡ್ತಾ ಇಲ್ವಾ, ವಿಚಾರ ಮಾಡ್ತಾ ಇಲ್ವಾ? ಹೋಗ್ಲಿ, ನಿನ್ನ ಸೃಷ್ಟಿಕರ್ತನಾದ ದೇವ್ರನ್ನ ನೀನು ಪೂಜಿಸ್ತಾ ಇದೆಯಾ? ಎಲ್ಲ ತಪ್ಪು, ಎಲ್ಲ ಪಾಪನೇ ಮಾಡ್ತಾ ಇದೆಯಾ. ಮತ್ತು ಈ ಜನ್ಮದಲ್ಲಿ ಪಾಪ ಮಾಡಿದ್ರೆ ಮತ್ತೆ ಇನ್ನೊಂದು ನೀನು ಅನ್ಕೊಂಡ್ರ ರೀತಿಯಲ್ಲಿ ಇನ್ನೊಂದು ಜನ್ಮದಲ್ಲಿ ಏನಾಗುತ್ತೆ ನಿನ್ನ ಕತೆ? ಅಲ್ಲೂ ಗೋತಾನಾ? ಅದಕ್ಕೆ ಇರುವಂಥ ಒಂದೇ ಒಂದು ಜನ್ಮದಲ್ಲಿ ಏನು ಮಾಡಬೇಕು, ಪರಿಶುದ್ಧನಾಗಿ ನೀತಿವಂತನಾಗಿ ಜೀವಿಸ್ಬೇಕಂತ ದೇವ್ರು ಏನು ಮಾಡಿದ್ದಾರಂತೆ? ಎಫೆಸ 1:4 ನೋಡೋಣ. ದೇವರು ನಾವು ಹೇಗಿರ್ಬೇಕಂತ ಈ ಲೋಕಕ್ಕೆ ಕಳಿಸ್ನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನೀನು ಜನ್ಮ ಅಂತೀಯಲ್ಲ, ಜನ್ಮ ಅಂದರೆ ದೇವರ ಬಳಿಲಿದ್ದಂಥ ಜನ್ಮ ಅದು. ಜನ್ಮ ಅಂದರೆ ದೇವ್ರ ಬಳಿಲಿದ್ದಂಥ ಜನ್ಮ ಅದು. ದೇವ್ರ ಹತ್ರ ಒಂದು ಬಳಿಲಿ ಇದ್ದಂಥ ನಾವು ಈ ಲೋಕಕ್ಕೆ ಬಂದು ಏನಂತ ದೇವ್ರು ಹೇಳ್ತಾ ಇದ್ದಾರೆ ನೋಡುವ. 3ನೇ ಅಧ್ಯಾಯದಿಂದ ಓದ್ತೀನಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮಿಕ ವರಗಳನ್ನು ನಮ್ಮ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಅಂತೆ, ವೇಶ್ಯಾವಾಟಿಕೆಯಲ್ಲಿ ನಡೆದು, ಕುಡುಕುತನದಲ್ಲಿ ಕುಡಿದು, ಸುಳ್ಳು ಹೇಳೋದ್ರಲ್ಲಿ ಏವನ್ನಾಗಿ, ಕಳ್ಳತನ ಮಾಡೋದ್ರಲ್ಲಿ ದೊಡ್ಡ ದರೋಡೆಕೋರನಾಗಿ ಇರಬೇಕಂತ ನಿನಗೆ ಈ ಜನ್ಮ ಕೊಟ್ಟಿಲ್ಲ ಅಂತೆ ದೇವರು. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಜಗತ್ತುತ್ಪತ್ತಿಗೆ ಮುಂಚೆನಾ? ಜಗತ್ತೇ ಉಂಟಾಗೋಕ್ಕಿಂತ ಮುಂಚೆನೇ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನಂತೆ. ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಏನು ಮಾಡಿದ್ದಾನಂತೆ? ಆರಿಸ್ಕೊಂಡಿದ್ದಾನೆ. ಏನಾಗಿರಬೇಕು ಅಂತ? ಪರಿಶುದ್ಧನ ನೀನು ದೋಷ ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ಬಲಿ ಕೊಡ್ತಾ ಇದೆಯಲ್ಲ, ನೀನೇ ದೋಷ. ಇವಾಗ ನಾನು ಅವಾಗಲೇ ಒಂದು ಮಾತು ಹೇಳಿದೆ, ಏನು, ನನ್ನ ಮಗಳು ವ್ಯಭಿಚಾರ ಆದ್ರೆ ಕಳ್ಳತನ ಮಾಡಿ ನನಗೆ ಹಣ ತಗೊಬಂದು ಕೊಟ್ಟರೆ ನನಗೆ ಸಂತೋಷ ಇಲ್ಲ. ಮಗಳೇ, ನೀನು ನೀತಿವಂತಳಾಗಿ ಬದುಕು. ನಾನು ಮದುವೆ ಮಾಡಿಕೊಟ್ಟಂಥ ಗಂಡನ ಮನೆಯಲ್ಲಿ ನೀನು 100 ವರ್ಷ ಬಾಳು. ಅವ್ರ ಮನೆ ಮೂಲಕ ನನಗೆ ಸಂತೋಷ ಉಂಟಾಗಬೇಕು. ನನ್ನ ಮಗಳು ಎಂಥ ಮಗಳನ್ನ ಎತ್ತಿದ್ದೀರಿ, ಒಳ್ಳೆ ಮಗಳು ಎತ್ತಿದ್ದೀರಿ. ತಲೆ ಬಗ್ಗಿಸ್ಕೊಂಡು ಹೋದಂದರೆ ಆ ಕಡೆ ಈ ಕಡೆ ಯಾರೇ ಅವ್ರನ್ನ ಮಾತಾಡಿದ್ರು ಅವ್ರು ಮಾತಾಡಲ್ರಿ, ಅಂಥ ಮಗಳನ್ನ ಹೆತ್ತಿದೆ ಅಂತ ಗೌರವ ಸಿಗಬೇಕು. ಅದೇ ರೀತಿ ದೇವ್ರು ನಮಗೆ ಗೌರವ ಸಿಗಬೇಕಂತ ಬಯಸ್ತಾ ಇದ್ದಾರೆ. ಪರಿಶುದ್ಧರು ನೀತಿವಂತರಾಗಿರ್ಬೇಕೆಂದು ಕ್ರಿಸ್ತ ಯೇಸುವಿನಲ್ಲೇ ಆರಿಸ್ಕೊಂಡಿದ್ದಾನಂತೆ. ಬರೀ ಕ್ರೈಸ್ತರಿಗೆ ಆರಿಸ್ಕೊಂಡಿದ್ದಾನ? ಜಾತಿ ಕುಲ ಮತ ಅಂತ ಮನುಷ್ಯರು ಮಾಡ್ಕೊಂಡಿದ್ದೆ. ದೇವ್ರ ಜಾತಿ ಬೇಕಾಗಿಲ್ಲ, ಕುಲ ಬೇಕೇ ಆಗಿಲ್ಲ. ನಮಗೆ ಗೊತ್ತು ಜಾತಿ ಕುಲ ಯಾರ್ಯಾರು ಮಾಡಿಕೊಂಡ್ರು ಮನುಷ್ಯರು ಅಂತ ನಮ್ಗೆ ಗೊತ್ತಲ್ವಾ? ಮನುಷ್ಯರು ಮಾಡಿ ಅಂತ ನಮ್ಗೆ ಗೊತ್ತಲ್ವಾ? ನನ್ನ ದೇಹದಲ್ಲೂ ರಕ್ತ ಕೆಂಪುದೆ, ನಿನ್ನ ದೇಹದಲ್ಲೂ ರಕ್ತ ಕೆಂಪುದೆ.